ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ವೋಟರ್ ಐ ಡಿ ಕಾರ್ಡ್ನ ಅಡ್ರೆಸ್ ಸರಳವಾಗಿ ಮೊಬೈಲ್ನಲ್ಲಿ ಅಡ್ರೆಸ್ ವರ್ಗಾವಣೆ ಅಥವಾ ಬದಲಾಯಿಸಿಕೊಳ್ಳಬಹುದು. ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ವೋಟರ್ ಐ ಡಿ ಕಾರ್ಡ್ ವರ್ಗಾವಣೆ ಮಾಡುವಾಗ ಒಂದು ವಿಧಾನಸಭೆ ಕ್ಷೇತ್ರದಿಂದ ಇನ್ನೊಂದು ಬೇರೆ ಯಾವುದೋ ವಿಧಾನಸಭೆ ಕ್ಷೇತ್ರಕ್ಕೆ, ಉದಾಹರಣೆಗೆ ಹಳ್ಳಿಯಿಂದ ಬೇರೆ ಯಾವುದೋ ವಿಧಾನಸಭೆ ಕ್ಷೇತ್ರ ಹೊಂದಿರುವ ಸಿಟಿಗೆ ಹೋಗಿ ವಾಸಿಸುತ್ತಿದ್ದರೆ ಅಡ್ರೆಸ್ ಟ್ರಾನ್ಸ್ಫರ್ ಮಾಡುವುದಕ್ಕೆ ಫಾರಂ 6 ಭರ್ತಿ ಮಾಡಿ ಅಡ್ರೆಸ್ ಹೇಗೆ ಚೇಂಜ್ ಮಾಡಬೇಕು ಎಂಬುದು ನನ್ನ ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಆದರೆ ನಾವು ಇವಾಗ ಫಾರಂ 8A ಭರ್ತಿ ಮಾಡಿಕೊಂಡು ಒಂದೇ ವಿಧಾನಸಭೆ ಕ್ಷೇತ್ರದಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಿ ವಾಸಿಸುತ್ತಿದ್ದರೆ ಅಥವಾ ಒಂದೇ ನಗರದಲ್ಲಿ ಮನೆ ಶಿಫ್ಟ್ ಮಾಡಿದರೆ ವಿಳಾಸ ಚೇಂಜ್ ಮಾಡುವುದಕ್ಕೆ ಫಾರಂ 8A ಭರ್ತಿ ಮಾಡಿ ವೋಟರ್ ಐ ಡಿ ಕಾರ್ಡ್ನ ಅಡ್ರೆಸ್ ಟ್ರಾನ್ಸ್ಫರ್ ಅಥವಾ ಹೇಗೆ ಬದಲಾಯಿಸಿಕೊಳ್ಳಬೇಕು ಎಂಬುದು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ನಿಮ್ಮ ಗೆಳೆಯರೊಂದಿಗೆ ಮತ್ತು ನಿಮ್ಮ ಊರಿನಲ್ಲಿರುವ ನಾಗರಿಕರೊಂದಿಗೆ ಶೇರ್ ಮಾಡಿಕೊಳ್ಳಿ. ಈ ವಿಡಿಯೋದಿಂದ ಅವರಿಗೂ ಸಹ ಮಾಹಿತಿ ಸಿಗಬೇಕು ಎಂಬುದೇ ಇದರ ಉದ್ದೇಶ. ಮೊಬೈಲ್ನಲ್ಲಿ ಮೊದಲಿಗೆ ಪ್ಲೇಸ್ಟೋರ್ನಿಂದ ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಈ ಅಪ್ಲಿಕೇಶನ್ ಭಾರತ ಚುನಾವಣಾ ಇಲಾಖೆ ಡೆವಲಪ್ಮೆಂಟ್ ಮಾಡಿರುವ ಅಪ್ಲಿಕೇಶನ್ ಆಗಿದೆ. ಆದ್ದರಿಂದ ಯಾವುದೇ ರೀತಿ ಭಯಬೇಡ. ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳಿ. ಇದಕ್ಕಿಂತ ಮುಂಚೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಳ್ಳಬೇಕಾಗುತ್ತದೆ. ವೋಟರ್ ಐ ಡಿ ಕಾರ್ಡ್ ಸಂಬಂಧಿಸಿದ ಏನೇ ವಿಷಯ ತಿದ್ದುಪಡಿ ಮಾಡಬೇಕು ಅಂದರೂ ಅಕೌಂಟ್ ಇರಲೇಬೇಕು. ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಎಂಬುದು ನನ್ನ ಹಿಂದಿನ ವಿಡಿಯೋ ಡೌನ್ಲೋಡ್ ವೋಟರ್ ಕಾರ್ಡ್ ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಈ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಅಕೌಂಟ್ ಕ್ರಿಯೇಟ್ ಆದಮೇಲೆ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಫಾರಮ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಮುಂದಿನ ಹಂತದಲ್ಲಿ ಫಾರಂ 8A ಅಡ್ರೆಸ್ ಬದಲಾಯಿಸಿಕೊಳ್ಳುಗೋಸ್ಕರ ಉಪಯೋಗಿಸುವ ಫಾರಂ. ಆದ ಕಾರಣ ವೋಟರ್ ಸರ್ವಿಸ್ ಲೈನ್ನಲ್ಲಿ ಟ್ರಾನ್ಸ್ಪೋಸಿಷನ್ ಫಾರಂ 8A ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಷನ್ ಫಾರ್ಮ್ನಲ್ಲಿ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸ್ ಕೆಳಗಡೆ ವೋಟರ್ ಐ ಡಿ ಕಾರ್ಡ್ ರಾಜ್ಯ, ಜಿಲ್ಲೆ, ತಾಲೂಕು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಅಪ್ಲಿಕೆಂಟ್ ಕೆಳಗಡೆ ನೇಮು, ನಿಮ್ಮ ಸರ್ನೇಮು, ಅದು ವೋಟರ್ ಐ ಡಿ ಕಾರ್ಡ್ ಮೇಲೆ ಇರುವ ಹೆಸರು ಟೈಪ್ ಮಾಡಬೇಕು. ನಿಮ್ಮ ವೋಟರ್ ಕಾರ್ಡ್ನ ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಹಾಕಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲದಿದ್ದರೆ ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಮುಂದೆ ಕಾಣಿಸುತ್ತಿರುವ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವೋಟರ್ ಐ ಡಿ ಕಾರ್ಡ್ನ ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಕಂಡುಹಿಡಿಯಬಹುದು. ಹಾಗೆಯೇ ಇಮೇಲ್, ಮೊಬೈಲ್ ನಂಬರ್ ಮತ್ತು ವೋಟರ್ ಐ ಡಿ ಕಾರ್ಡ್ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕರೆಂಟ್ ಅಡ್ರೆಸ್ ಆಫ್ ಮೈ ಆರ್ಡಿನರಿ ರೆಸಿಡೆನ್ಸ್ ವೇರ್ ಐ ಹ್ಯಾವ್ ಶಿಫ್ಟೆಡ್. ಯಾವ ಅಡ್ರೆಸ್ಗೆ ವೋಟರ್ ಐ ಡಿ ಕಾರ್ಡ್ನ ಶಿಫ್ಟಿಂಗ್ ಮಾಡಬೇಕೆಂದಿರುತ್ತೀರೋ ಆ ಅಡ್ರೆಸ್ ಇಲ್ಲಿ ಟೈಪ್ ಮಾಡಿ. ಅಂದರೆ ಯಾವ ಅಡ್ರೆಸ್ಗೆ ಶಿಫ್ಟ್ ಆಗ್ತಾ ಇದ್ದೀರಾ ಆ ಅಡ್ರೆಸ್ ಟೈಪ್ ಮಾಡಬೇಕು. ನಂತರ ಟೈಪ್ ಆದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡಬೇಕಾಗುತ್ತದೆ. ಅಪ್ಲೋಡ್ ಮಾಡುವ ಯಾವುದೇ ಡಾಕ್ಯುಮೆಂಟ್ಸ್ ಸೈಜ್ ಬಂದುಬಿಟ್ಟು 2 MBಗಿಂತ ಕಡಿಮೆ ಹೊಂದಿರಬೇಕು. ಹಾಗೆಯೇ ಡಾಕ್ಯುಮೆಂಟ್ಸ್ಗಳು JPG, JPEG, PNG ಫಾರ್ಮೆಟ್ನಲ್ಲಿರಬೇಕು. ಮೊದಲಿಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿ. ಅಡ್ರೆಸ್ ಪ್ರೂಫ್ಗಾಗಿ ಇಂಡಿಯನ್ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ರೆಂಟಲ್ ಅಗ್ರಿಮೆಂಟ್, ಕರೆಂಟ್ ಬಿಲ್, ವಾಟರ್ ಬಿಲ್, ಗ್ಯಾಸ್ ಕನೆಕ್ಷನ್ ಬಿಲ್ ಇವೆಲ್ಲ ದಾಖಲೆಗಳು ಅಡ್ರೆಸ್ ಪ್ರೂಫ್ಗಾಗಿ ಅಪ್ಲೋಡ್ ಮಾಡಬಹುದು. ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಆದಮೇಲೆ ಇವದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕೊನೆಗೆ ಡಿಕ್ಲರೇಷನಲ್ಲಿ ಈ ಮೇಲೆ ಭರ್ತಿ ಮಾಡಿರುವುದು ಎಲ್ಲವೂ ಸತ್ಯವಾಗಿದೆ ಎಂದು ದೃಢೀಕರಿಸಲು ಬಾಕ್ಸ್ ಮೇಲೆ ಟಿಕ್ ಮಾಡಿ. ಹಾಗೆ ಯಾವ ಸ್ಥಳದಿಂದ ಅಡ್ರೆಸ್ ಬದಲಾವಣೆಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಆ ಸ್ಥಳದ ಹೆಸರು ಟೈಪ್ ಮಾಡಿ. ಡೇಟ್ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ನಂತರ ಡನ್ ಮೇಲೆ ಕ್ಲಿಕ್ ಮಾಡಿದರೆ ವೋಟರ್ ಐ ಡಿ ಕಾರ್ಡ್ ಅಡ್ರೆಸ್ ಬದಲಾವಣೆಗೆ ಅರ್ಜಿ ಕಂಪ್ಲೀಟ್ ಆಗುತ್ತೆ. ಕೊನೆಗೆ ನೀವು ಭರ್ತಿ ಮಾಡಿರುವುದು ಸರಿಯಾಗಿ ಇದೆಯೋ ಅಥವಾ ಏನಾದರೂ ತಪ್ಪಾಗಿ ಟೈಪ್ ಆಗಿದೆಯೋ ಎಂದು ಫಾರಂ 8A ಪ್ರಿವ್ಯೂನಲ್ಲಿ ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ. ದಾಖಲೆಗಳು ಅಪ್ಲೋಡ್ ಆಗಿರುವುದನ್ನು ಸಹ ಚೆಕ್ ಮಾಡಿ. ಏಕೆಂದರೆ ಒಂದು ಬಾರಿ ಏನಾದರೂ ತಪ್ಪು ಕಂಡು ಬಂದರೆ ಬ್ಯಾಕ್ ಬಂದ್ಬಿಟ್ಟು ತಿದ್ದುಪಡಿ ಮಾಡೋದಕ್ಕೆ ಅವಕಾಶವಿದೆ. ಭರ್ತಿ ಮಾಡಿರುವುದು ಸರಿಯಾಗಿ ಇದ್ದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ.
ಕನ್ಫರ್ಮ್ ಆದಮೇಲೆ ನೀವು ಹಾಕಿರುವ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಆಗಿದೆ ಎಂದು ಕಾಣಿಸುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ರೆಫರಲ್ ID ನಂಬರ್ ಬರೆದಿಟ್ಟುಕೊಳ್ಳಿ ಅಥವಾ ಮೊಬೈಲ್ನಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಏಕೆಂದರೆ ರೆಫರಲ್ ID ನಂಬರಿಂದ ನೀವು ಹಾಕಿರುವ ಅರ್ಜಿ ಟ್ರ್ಯಾಕ್ ಅಥವಾ ಸ್ಟೇಟಸ್ ಚೆಕ್ ಮಾಡಿಕೊಳ್ಳುವುದಕ್ಕೆ ಸಹಾಯವಾಗುತ್ತೆ. ತಿದ್ದುಪಡಿಗೋಸ್ಕರ ಹಾಕಿರುವ ಅರ್ಜಿಯನ್ನು ಟ್ರ್ಯಾಕ್ ಅಥವಾ ಸ್ಟೇಟಸ್ ಹೇಗೆ ಚೆಕ್ ಮಾಡಬೇಕು ಎಂಬುದು ನೋಡೋಣ. ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪುನಃ ಲಾಗಿನ್ ಆಗಿ ಲೆಫ್ಟ್ ಸೈಡ್ ಬಾಟಮ್ನಲ್ಲಿ ಕಾಣಿಸುತ್ತಿರುವ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ ಈ ಲಿಸ್ಟ್ನಲ್ಲಿ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಇದೆಯಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ. ಈ ಬಾಕ್ಸ್ ಒಳಗಡೆ ರೆಫರಲ್ ID ನಂಬರ್ ಟೈಪ್ ಮಾಡಿಕೊಂಡು ಟ್ರ್ಯಾಕ್ ಮೇಲೆ ಟ್ಯಾಪ್ ಮಾಡಿದರೆ ನೀವು ಶಿಫ್ಟಿಂಗ್ಗೋಸ್ಕರ ಹಾಕಿರುವ ಅರ್ಜಿ ಸ್ಥಿತಿ ಯಾವ ಸ್ಟೇಜ್ನಲ್ಲಿದೆ ಎಂದು ಗೊತ್ತಾಗುತ್ತೆ. ಅರ್ಜಿಯ ಸ್ಥಿತಿ ಯಾವ ಸ್ಟೇಜ್ಗಳು ಇರುತ್ತೆ ಎಂದು ನೋಡೋಣ. ನೀವು ಸಲ್ಲಿಸಿರುವ ಅರ್ಜಿ BLO ಅಂದರೆ ಬೂತ್ ಮಟ್ಟದ ಅಧಿಕಾರಿ ಪರಿಶೀಲಿಸುತ್ತಾರೆ. ನಂತರ ಅವರೇ ಫೀಲ್ಡ್ ವೆರಿಫೈಡ್ ಕೂಡ ಮಾಡುತ್ತಾರೆ. ಕೊನೆಯಲ್ಲಿ ಭರ್ತಿ ಮಾಡಿರುವುದು ಮಾಹಿತಿ ಮತ್ತು ದಾಖಲೆಗಳು ಸರಿಯಾಗಿ ಇದ್ದರೆ ಎಕ್ಸ್ಪೆಕ್ಟೆಡ್ ಆಗುತ್ತೆ, ಅಂದರೆ ವೋಟರ್ ಕಾರ್ಡ್ ಟ್ರಾನ್ಸ್ಫರ್ ಆಗಿದೆ ಎಂದರ್ಥ. ಒಂದು ವೇಳೆ ಅರ್ಜಿಯಲ್ಲಿ ತಪ್ಪು ಮಾಹಿತಿ ಇದ್ದರೆ ರಿಜೆಕ್ಟ್ ಆಗುತ್ತೆ. ಇದು ನಿಮಗೆ ನೆನಪಿರಲಿ.